ಹಾಗಾದ್ರೆ ಅಪ್ಪನಿಗೆ ನಿಜವಾಗ್ಲೂ ಏನು ಗೊತ್ತಿಲ್ವಾ ಈ ಮನೇಲಿ ನಡೆದಿರೋ ವಿಷಯ? ಅರ್ಧ ಮಾತ್ರ ಗೊತ್ತಿರೋದು ಅವರಿಗೆ, ಇನ್ನರ್ಧ ಎಲ್ರೂ ಸೇರಿ ಅವ್ರ ಜೊತೆನೆ ಸಮಾಧಿ ಮಾಡಿದ್ದಾರೆ ಅನ್ಸತ್ತೆ. ಆದ್ರೆ ಮಗುನ ಏನ್ ಮಾಡಿದ್ರು ಅವರು ಅಂತ ತಿಳಿತಾನೆ ಇಲ್ವಲ್ಲ. ಒಂದ್ ವೇಳೆ ಮಗುನು ಕೊಲೆ ಮಾಡಿದ್ರ? ದೇವ್ರೇ, ಯೋಚನೆ ಮಾಡಿ ಮಾಡಿ ನನ್ ತಲೆ ಕೆಟ್ಟ ಹೋಯ್ತು. ಈ ವಿಚಾರನ ಅವ್ರ ಹತ್ರನೇ ಕೇಳಿ ತಿಳ್ಕೊತೀನಿ ಅನ್ಕೊಂಡ್ಲು ಶ್ರೇಷ್ಠ. ಶಾಲಿನಿ ಅವರು ಶರತ್ ಅವ್ರ ಮುಖ ನೋಡಿ, ರೀ ನಾವೆಲ್ಲ ದೇವಸ್ಥಾನಕ್ ಹೋಗೋಣವಾ ಅಂದ್ರು. ಸರಿ ಶಾಲು, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಅಂದ್ರು ಅವರು. ರೀ ಆದ್ರೆ ಶ್ರೇಷ್ಠ ಬರ್ತಾಳೋ ಇಲ್ವೋ ಅನ್ನೋದೇ ಡೌಟು ಅಂದ್ರು ಶಾಲಿನಿ. ನಿನ್ ಮಗನ್ ಹೆಸರು ಹೇಳು, ಎಲ್ಲಿದ್ರು ಓಡ್ಕೊಂಡ್ ಬರ್ತಾಳೆ ಅವಳು. ಅವನು ಅಂದ್ರೆ ಸಾಕು, ಅವಳ ಮುಖದಲ್ಲಿ ಏನ್ ಖುಷಿ ಅಂತೀಯ. ಇರು, ನಾನೇ ಕರಿತೀನಿ ಅವಳನ್ನ ಅಂತ ಶ್ರೇಷ್ಠ ಶ್ರೇಷ್ಠ ಅಂತ ಶರತ್ ರವರು ಕೂಗಿದ ಕೂಡ್ಲೆ ಶ್ರೇಷ್ಠಳ ಮುಖದಲ್ಲಿ ಯಾವುದೇ ಗೆಲುವಿರ್ಲಿಲ್ಲ. ಆದ್ರೂ ಏನಪ್ಪಾ ಅನ್ಲು. ಏನಿಲ್ಲ ಮಗ್ಳ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನೀವನು ಬರ್ತೀಯಾ ಅಂತ ಕೇಳಿದ್ರು. ಇಲ್ಲಪ್ಪ, ನನ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ, ನೀವಿಬ್ರು ಹೋಗ್ ಬನ್ನಿ ಅನ್ಲು. ನಾನ್ ಹೇಳಿದ್ದು ನಾವಿಬ್ರೇ ಅಲ್ಲ, ಜೊತೆಗೆ ಸ್ತವನ್ ಕೂಡ ಬರ್ತಾ ಇದ್ದಾನೆ ಅಂದಾಗ ಶ್ರೇಷ್ಠ ಓಡ್ಕೊಂಡ್ ಬಂದು ಅವ್ರ ಹತ್ರ ಕೂತು, ನಿಜವಾಗ್ಲೂನಪ್ಪ ಅವರು ಬರ್ತಾ ಇದ್ದಾರಾ ಅಂತ ಕೇಳಿದ್ಲು. ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಮ್ಮನ್ನ ಕೇಳು, ಹೇಳ್ತಾಳೆ ಅಂತ ಶಾಲಿನಿ ಅವ್ರ ಕಡೆಗೆ ತೋರಿಸಿ ಹೇಳಿದ್ರು. ಆಗ ಶ್ರೇಷ್ಠ ಶಾಲಿನಿ ಅವರ ಕುತ್ತಿಗೆಗೆ ಜೋತ್ ಬಿದ್ದು, ಹೌದೇನಮ್ಮ, ಅವ್ರು ನಿಜವಾಗ್ಲೂ ಬರ್ತಾರಾ ಅಂತ ಕೇಳ್ದಾಗ ಹ್ಞೂ ಬರ್ತಾನೆ ಅಂದ್ರು. ಹಾಗಾದ್ರೆ ನಡೀರಿ ಈಗ್ಲೇ ಹೋಗೋಣ ಅಂದ್ಲು ಶ್ರೇಷ್ಠ. ಈ ವೇಷದಲ್ಲ ಅಂತ ಶ್ರೇಷ್ಠ ಕಡೆ ತೋರಿಸಿ ಕೇಳಿದ್ರು ಶಾಲಿನಿ. ಶ್ರೇಷ್ಠ ಪ್ಯಾಂಟು ಮತ್ತೆ ಶರ್ಟು ಹಾಕೊಂಡಿದ್ರಿಂದ ಆ ರೀತಿಯಾಗಿ ಕೇಳಿದ್ರು ಅವರು. ಹೂನಮ್ಮ, ನನ್ ಡ್ರೆಸ್ಗೆ ಏನಾಗಿದೆ, ಚೆನ್ನಾಗಿಲ್ವಾ ಅಂತ ಕೇಳಿದ್ಲು. ಡ್ರೆಸ್ ಚೆನ್ನಾಗಿಲ್ಲ ಅಂತ ನಾನು ಹೇಳಿದ್ದು, ದೇವಸ್ಥಾನದೊಳಗಡೆ ಈ ತರ ಬಟ್ಟೆ ಹಾಕೊಂಡ್ ಬಂದೋರಿಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳ್ದೆ ಅಂದಾಗ, ಹಾಗಿದ್ರೆ ಏನ್ ಹಾಕೊಂಡ್ ಹೋಗ್ಬೇಕು, ನೀನ್ ತರ ಸ್ಯಾರಿ ಉಟ್ಕೊಂಡ ಅಂತ ಕೇಳಿದ್ಲು ಶ್ರೇಷ್ಠ. ಹೌದು ಮಗ್ಲೆ, ನೀನು ಸೀರೆ ಉಟ್ಕೊಂಡೇ ಬರ್ಬೇಕು ಅಂತ ಹೇಳಿದ್ರು ಅವರು. ಹಾಗಿದ್ರೆ ನೀವೇ ಹೋಗ್ಬನ್ನಿ, ನನ್ಗೂ ಸೀರೆಗೂ ಬರಲ್ಲ, ನನ್ ಕೈಯಲ್ಲಂತೂ ಆಗೋದೇ ಇಲ್ಲ, ಸಾರಿ ಅಂತ ಕೋಪ ಮಾಡ್ಕೊಂಡ್ಲು. ಶಾಲಿನಿಯವರು ಎಷ್ಟೇ ಹೇಳಿದ್ರು ಕೂಡ ಶ್ರೇಷ್ಠ ಅಂತೂ ಒಪ್ಲೇ ಇಲ್ಲ ಕಡೆಗೆ. ಕೊನೆಗೆ, ನೋಡು, ನೀನು ಸೀರೆ ಉಟ್ಕೊಳ್ಳೋದು ಸ್ತವನ್ಗೆ ಇಷ್ಟ ಆಗತ್ತೆ ಅಂದ್ರೆ ನೀನ್ ಸೀರೆ ಉಟ್ಕೊಳ್ತೀಯ ಅಂತ ಕೇಳಿದ್ರು. ಆಗ ಶ್ರೇಷ್ಠ, ಏನು ಎಲ್ಲದಕ್ಕೂ ನಿಮ್ ಮಗನ್ ಹೆಸರು ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತೀರಾ, ಇದಕ್ಕೆಲ್ಲ ನಾನ್ ಬಗ್ಗಲ್ಲ ಅಂದ್ಲು ಹುಸಿ ಕೋಪ ತೋರಿಸಿ. ಶರತ್ ರವರು ನಗ್ತಾ, ಏನ್ ಮಾಡೋದ್ ಹೇಳು, ನೀನಂತೂ ಹೇಳಿದ್ದೆಲ್ಲ ಕೇಳೋದೇ ಇಲ್ಲ ಅಂತ್ಯ. ನಮ್ಗೆ ಈಗ ಅವನ ನೇಮ್ ಯೂಸ್ ಮಾಡ್ದೆ ವಿಧಿ ಇಲ್ಲ. ಈಗ ನೀನ್ ಏನು ಬರ್ತೀಯೋ ಅಥವಾ ನಾವೇ ಹೋಗ್ ಬರೋದಾ ಅಂತ ಕೇಳಿದ್ರು. ನಾನೇನಾದ್ರೂ ಬರಲ್ಲ ಅನ್ನ, ಬರ್ತೀನಿ. ಅಮ್ಮ, ನನಗ್ ನಿನ್ ಹತ್ರ ಇರೋದ್ರಲ್ಲಿ ಒಳ್ಳೆ ಸ್ಯಾರಿ ಇದ್ರೆ ಕೊಡು, ಹಾಕೋತೀನಿ ಅಂದ್ಲು ಬೇರೆ ಎಲ್ಲೋ ನೋಡ್ಕೊಂಡು. ಅವಳನ್ನ ನೋಡಿದ ಶಾಲಿನಿ ಅವರು ನಕ್ಕು, ನಡಿ ಬಾ ತೋರಿಸ್ತೀನಿ ಅಂತ ಅವಳನ್ನ ಕರ್ಕೊಂಡು ಹೋದ್ರು. ಯಾವಾಗ್ಲೂ ಪ್ಯಾಂಟು ಶರ್ಟ್ ಹಾಕಿದ್ರೆ ಏನ್ ಬಂತು, ಆಗಾಗ ಈ ತರ ಸೀರೆ ಉಡ್ಬೇಕು ಅಂತ ಹೇಳೋದು, ಇದ್ಕೆ ನಿನ್ನ ಸೌಂದರ್ಯದ ಬಗ್ಗೆ ಸ್ವಲ್ಪವಾದ್ರೂ ತಿಳಿಯುತ್ತೆ ಅಂತ ಅವಳ ಕೂದ್ಲು ಕಟ್ತಾ ಅವಳಿಗೆ ಅದನ್ನೆಲ್ಲ ಹೇಳಿ ನಂತರ ಮಲ್ಲಿಗೆ ಹೂ ಮುಡ್ಸಿದ್ರು ಅವಳ ಮುಡಿಗೆ. ಅಬ್ಬಬ್ಬಾ, ಎಷ್ಟು ಅಂತ ಮಾತಾಡ್ತೀರಾ, ನನ್ಗಂತೂ ಇದೆಲ್ಲ ಬೇಕಾ ಅನ್ಸತ್ತೆ. ಏನೋ ನೀವು ಒತ್ತಾಯ ಮಾಡಿದ್ರಿ ಅಂತ ಉಟ್ಕೊಂಡೆ ಅಷ್ಟೆ ಅಂತ ಕನ್ನಡಿಯಲ್ಲಿ ತನ್ನ ಮುಖಾನ ನೋಡ್ಕೊಂಡ್ಲು ಶ್ರೇಷ್ಠ. ತಲೆಗೆ ಸ್ನಾನ ಮಾಡಿದ್ರಿಂದ ಚಿಕ್ಕ ಕ್ಲಿಪ್ಪನ್ನ ಹಾಕಿ ಕೂದ್ಲನ್ನ ಹಾರಾಡೋಕೆ ಬಿಟ್ಟಿದ್ರು. ಅದ್ರ ಜೊತೆಗೆ ಒಂದೇ ಸೈಡಿಗೆ ಹಾಕಿರೋ ಮಲ್ಲಿಗೆ ಘಮ್ ಅಂತ ಇತ್ತು. ರೆಡ್ ಕಲರ್ ಸ್ಯಾರಿ, ಅದಕ್ಕೆ ಚಿಕ್ಕದಾಗಿ ಸೆರಗು ಹಿಡಿದು ಪಿನ್ ಹಾಕಿದ್ರು. ಹಣೆಗೆ ಚಿಕ್ಕದಾಗಿ ಹಾಕಿದ ಸಿಂಧೂರ, ಕಣ್ಣಿಗೆ ಕಾಡಿಗೆ, ಕಿವಿಗೆ ಹಾಕಿರೋ ಜುಮ್ಕಿ, ಅದ್ರ ಜೊತೆಗೆ ಕೂದಲಿಗೆ ಸಿಕ್ಸಿರೋ ಮಾಟಿ, ಮುಖಕ್ಕೆ ಕೊಂಚವೇ ಮೇಕಪ್, ತುಟಿಗೆ ಲಿಪ್ಸ್ಟಿಕ್, ಕುತ್ತಿಗೆಯಲ್ಲಿ ಒಂದು ಚಿಕ್ಕ ಚೈನ್, ಅದ್ರ ಜೊತೆಗೆ ಮಾಂಗಲ್ಯ. ಅದ್ರಿಂದಲೇ ಅವಳ ಮುಖದ ಅಂದ ಇನ್ನೂ ಇಮ್ಮಡಿಯಾಗಿ ಕಾಣ್ತಿತ್ತು. ಯಪ್ಪಾ, ಏನ್ ಗೊತ್ತಾ, ಒಳ್ಳೆ ಮಾಡೆಲ್ ತರ ಕಾಣ್ತೀನಿ, ಹಿಂಗೆ ಒಂದ್ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡೆ ಅನ್ಕೋ, ಹೀರೋಯಿನ್ ಆಗೋದಂತೂ ಪಕ್ಕಾ ಅನ್ಲು ಶ್ರೇಷ್ಠ. ಶಾಲಿನಿಯವರು ಅವಳ ತಲೆಗೊಂದು ತತ್ಕಿ, ನನ್ನನ್ನೇ ಅಣಕಿಸ್ತೀಯಾ ಅಂತ ಕೇಳಿದ್ರು. ಏನಮ್ಮ ನೀನು, ನಾನು ಇಷ್ಟಾದ್ರೂ ಕಾಂಪ್ಲಿಮೆಂಟ್ ಕೊಡೋದ್ ಬೇಡ್ವಾ, ನಾಳೆ ನೀನೇ ಎಲ್ಲಾ ಹೀರೋಯಿನ್ಗೂ ಮೇಕಪ್ ಮಾಡ್ಬೇಕು ಅಂದ್ರೂ ಆಶ್ಚರ್ಯ ಇಲ್ಲ ಅಂದ್ಲು ಶ್ರೇಷ್ಠ ಜೋರಾಗಿ ನಗ್ತಾ. ಅದೂ ಹೌದು, ಈ ಮೇಕಪ್ ಎಲ್ಲ ಮಾಡೋದು ಹೇಗ್ ಗೊತ್ತು ನಿನಗೆ ಅಂತೀನಿ
ಅಂತ ಕೇಳಿದ್ಲು ಶ್ರೇಷ್ಠ. ಅದು ಈ ಹಳ್ಳಿಲಿ ಅಂತ. ಇದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ನನ್ನ ತಂಗಿ ಅಂತ ನಗ್ತಾ ಒಳಗಡೆಗೆ ಬಂದ್ರು ಶರತ್ರವರು. ಏನಪ್ಪ ಹಾಗಂದ್ರೆ ಅಂತ ಕೇಳಿದ್ಲು ಶ್ರೇಷ್ಠ. ನನ್ನ ತಂಗಿಗೆ ಮೊದ್ಲಿಂದ್ಲು ಮೇಕಪ್ ಅಂದ್ರೆ ಹುಚ್ಚು. ಯಾವಾಗ್ಲೂ ಇವಳ ಹತ್ರ ಮಾಡಿಸ್ಕೊತಾ ಇದ್ಲು. ಇವಳಿಗೆ ಹೇಗ್ ಮೇಕಪ್ ಮಾಡೋದು ಅಂತ ಕಲಿಸಿದ್ದು ಅವಳೆ ಅಂತ ಹೇಳಿದಾಗ, ಓಹೋ ಹಾಗೆ ಅನ್ನಿ, ಅದೇ ಎಕ್ಸ್ಪೀರಿಯನ್ಸ್ ಈಗ ನನಗೆ ಮೇಕಪ್ ಮಾಡೋ ಹಾಗೆ ಮಾಡಿದ್ದು ಅಂದಾಗ ಶಾಲಿನಿಯವರು ಶರತ್ರವ್ರ ಕಡೆಗೆ ನೋಡಿದ್ರು. ಶಾಲು ಅವಳಿಗೆಲ್ಲ ವಿಚಾರನೂ ನೆನ್ನೆನೆ ಹೇಳಿದೀನಿ, ಇನ್ನು ಮುಚ್ಚಿಡೋ ಅಂಥದ್ದು ಏನಿಲ್ಲ ಅಂತ ಹೇಳಿದಾಗ ಶಾಲಿನಿಯವರು ಸ್ವಲ್ಪ ನಿರಾಳರಾದ್ರು. 3 ಜನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ರು. ದಾರಿಲ್ ಹೋಗೋರೆಲ್ರೂ ಶ್ರೇಷ್ಠಾಳನ್ನ ನೋಡ್ಕೊಂಡೇ ಹೋಗ್ತಾ ಇದ್ರು. ಶ್ರೇಷ್ಠಾಗೆ ಇದೆಲ್ಲ ಇರುಸು ಮುರುಸು ಅನ್ಸಿದ್ರು. ಶಾಲಿನಿ ಶರತ್ರವ್ರಿಗೋಸ್ಕರ ತಡ್ಕೊಂಡು ಸುಮ್ನಾದ್ಲು. ಒಂದ್ ಕಡೆ ಶಾಲಿನಿ ಶರತ್ರವರು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದು ಜನಗಳಿಗೆಲ್ಲ ಆಶ್ಚರ್ಯವಾಗಿದ್ರೆ, ಮತ್ತೊಂದು ಕಡೆ ಶ್ರೇಷ್ಠ ಸೀರೆ ಉಟ್ಕೊಂಡು ಬಂದಿದ್ದು ಮತ್ತೊಂದು ಶಾಕ್ ಆಗಿತ್ತು. ದೇವಸ್ಥಾನದೊಳಗಡೆ ಬಂದ ಶಾಲಿನಿಯವರು ಶ್ರೇಷ್ಠ ಮುಖ ನೋಡಿ, ಇದು ಮಂಜುನಾಥನ್ ದೇವಸ್ಥಾನ, ಇಲ್ಲಿ ಏನೇ ಕೇಳ್ಕೊಂಡ್ರು ಆಗತ್ತೆ ಅನ್ನೋ ಪ್ರತೀತಿ. ಭಕ್ತಿಯಿಂದ ಕೈ ಮುಗ್ದು ನಿನ್ನ ಮನಸ್ಸಿಗೆ ಏನು ಕೇಳ್ಕೋಬೇಕು ಅನ್ಸುತ್ತೋ ಅದನ್ನೇ ಕೇಳ್ಕೊ ಅಂದ್ರು. ಶ್ರೇಷ್ಠಳಿಗೆ ಇವೆಲ್ಲ ಕೋಪ ತರಿಸಿದ್ರು ಕೂಡ ತಾನು ಕೇಳ್ಕೊಳ್ಳೋದು ಆಗುತ್ತೋ ಇಲ್ವೋ ನೋಡೋಣ ಅನ್ಕೊಂಡು ಕಣ್ ಮುಚ್ಕೊಂಡು ಕೈ ಮುಗಿದು ನಿಂತ್ಲು. ನನ್ನೆಲ್ಲಾ ಗೊಂದಲಗಳಿಗೆ ಸದ್ಯದಲ್ಲೇ ಪರಿಹಾರ ಸಿಗ್ಬೇಕು, ಮತ್ತೆ ಏನು ಕೇಳಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಅಂತ ಕಣ್ಣು ತೆರೆದಾಗ್ಲೇ ಅವಳಿಗೆ ನೆನಪಾಗಿದ್ದು ಸ್ತವನ್ ಅಲ್ಲಿಗೆ ಬಂದಿಲ್ಲ ಅನ್ನೋದು. ತಕ್ಷಣ ಶಾಲಿನಿ ಮತ್ತೆ ಶರತ್ರವರ ಕಡೆ ಮುಖ ನೋಡಿದ್ಲು. ಕೋಪ ಉಕ್ಕಿ ಬಂದ್ರು ಅದನ್ನ ತಡೆ ಹಿಡಿದು ಸುಮ್ನೆ ನಿಂತಿದ್ಲು. ಪೂಜೆ ಎಲ್ಲ ಮುಗಿಸಿ ಒಂದ್ ಕಡೆ ಮೂವರು ಕೂತ್ರು. ಈ ದೇವಸ್ಥಾನಕ್ಕೆ ಬಂದ್ರೆ ಏನೋ ನೆಮ್ಮದಿ ಶಾಲು. ಎಷ್ಟೊಂದು ವರ್ಷಗಳೇ ಆಗೋಯ್ತಲ್ವಾ ನಾವಿಬ್ರು ಹೀಗೆ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದು ಅಂತ ಶರತ್ರವರು ಹೇಳ್ತಿದ್ರೆ, ನೀವಿಬ್ರು ಒಟ್ಟಿಗೆ ಬರ್ಬೇಕು ಅಂತ ನನ್ನನ್ ಕರ್ಕೊಂಡ್ ಬಂದ್ರ? ಇದ್ ಮೋಸ ಅಲ್ವಾ ಅಂತ ಕೋಪದಿಂದ ಶ್ರೇಷ್ಠ ಅಂದಾಗ ಶಾಲಿನಿಯವರು ಅವಳ ಮುಖ ನೋಡಿ, ಬರೋದಕ್ಕೆ ಹೇಳಿದ್ದೆ, ಆದ್ರೆ ಇವತ್ತು ಊರಲ್ಲಿ ಪಟೇಲ್ರು ಇಲ್ವಂತೆ. ಕೆಲ್ಸನ ಅರ್ಧದಲ್ಲೇ ಬಿಟ್ಬರ್ಬೇಕಾದ್ರೆ ಒಂದು ಅವ್ರ ಹತ್ರ ಹೇಳ್ಬೇಕು, ಅವ್ರಿಲ್ಲ ಅಂದ್ರೆ ಅವ್ರ ಮಗಳ ಹತ್ರ ಹೇಳ್ಬೇಕು. ಅವಳೆಲ್ ಬಿಡ್ತಾಳೆ ಹೇಳು, ಬೇಕು ಅಂತಾನೆ ಹೋಗೋದಕ್ಕೆ ಬಿಟ್ಟಿರಲ್ಲ ಅಂತ ಶಾಲಿನಿಯವ್ರು ಹೇಳಿದಾಗ, ಓಹೋ ಹೀಗ ಸಮಾಚಾರ, ಹಾಗಿದ್ರೆ ನೀವಿಬ್ರು ಮನೆಗೆ ಹೋಗಿರಿ, ನಾನು ನನ್ನ ಗಂಡ ಇಬ್ರು ದೇವಸ್ಥಾನಕ್ಕೆ ಕೈ ಮುಗ್ದೆ ಬರೋದು. ಏನು ನನ್ ಗಂಡ ಏನಾದ್ರೂ ಕೆಲ್ಸ ಮಾಡ್ದೆ ಸಂಬಳ ತಗೋತಾರ? ಏನ್ ಇವಳು ಮನೇಲಿ ಮಾತ್ರ ಕೆಲ್ಸ ಇರೋದು ಅನ್ನೋ ಹಾಗೆ ಆಡ್ತಾಳೆ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಆಗ ಶರತ್ರವರು, ನೋಡಮ್ಮ ದುಡ್ಕಿ ಏನು ಮಾತಾಡೋಕು ಹೋಗ್ಬೇಡ, ಯಾಕಂದ್ರೆ ಈಗ ಇರೋ ಕೆಲ್ಸ ಹೋದ್ರೆ ಮತ್ತೆ ಈ ಊರಲ್ಲಿ ಕೆಲ್ಸ ಕೊಡೋರು ಯಾರು ಇಲ್ಲ ಅಂತ ಹೇಳಿದ್ರು. ಅಪ್ಪ ನೀವೇನು ಯೋಚನೆ ಮಾಡ್ಬೇಡಿ, ಒಂದ್ ವೇಳೆ ಕೆಲ್ಸ ಹೋದ್ರು ಅವರು ಇದೇ ಊರಲ್ಲಿ ಕೆಲ್ಸ ಮಾಡೋ ಹಾಗೆ ನಾನ್ ಮಾಡ್ತೀನಿ, ಸರಿನಾ ಅಂತ ಶ್ರುತಿ ಮನೆ ಕಡೆಗೆ ಹೊರಟ್ಲು ಶ್ರೇಷ್ಠ. ಶ್ರುತಿ ಮನೆಗ್ ಬಂದಾಗ ಸ್ತವನ್ಗೆ ಶ್ರುತಿ ಫ್ರೆಂಡ್ಸ್ ಎಲ್ರೂ ಸೇರ್ಕೊಂಡು ಅವನನ್ನ ಗೇಲಿ ಮಾಡ್ತಾ ಇದ್ರು. ನಿನ್ ಮುಖ ನೋಡೋ, ಈ ಮುಖಕ್ಕೆ ಯಾವ ಸುಂದ್ರಿ ಸಿಗ್ತಾಳೋ. ಶ್ರುತಿ ಕೂಡ ಅವ್ರ ಜೊತೆಗ್ ಸೇರಿ ನಗ್ತಾ, ಇವನಿಗ್ ಮತ್ಯಾರು ಸಿಕ್ಕಿರ್ತಾರೆ, ಇವನ್ ತರಾನೇ ಇರೋ ಕುರೂಪಿ ಸುಂದ್ರಿನೇ ಸಿಕ್ಕಿರ್ತಾಳೆ ಅಂತ ಹೇಳ್ತಾ ಇದ್ಲು. ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಎಲ್ರೂ ತಿರ್ಗಿದ್ರು. ಶ್ರೇಷ್ಠ ಅವ್ರ ಮುಂದೆ ಕೈ ಕಟ್ಟಿ ನಿಂತಿದ್ಲು. ರೋಷನ್ ಅವಳನ್ನ ನೋಡಿ ಲುಕಿಂಗ್ ಗಾರ್ಜಿಯಸ್ ಅಂತ ಉದ್ಗಾರ ತೆಗೆದ. ಶ್ರುತಿ ಅವನನ್ನ ಕೆಕ್ಕರ್ಸ್ಕೊಂಡು ಕಣ್ಣಲ್ಲೇ ಸುಮ್ನಿರುವಂತೆ ಹೇಳಿದ್ಲು. ನಂತರ ಶ್ರುತಿ ಶ್ರೇಷ್ಠ ಹತ್ರಕ್ ಬಂದು, ನಿನ್ಗೆ ಒಂದು ಕಾಮಿಡಿ ಗೊತ್ತಾ ಶ್ರೇಷ್ಠ, ಇವನಿಗೆ ಮದ್ವೆ ಬೇರೆ ಆಗಿದ್ಯಂತೆ, ಅದ್ಕೆ ಹುಡುಗಿ ಹೆಂಗಿರ್ಬೋದು ಅಂತ ನಾವೆಲ್ಲ ಥಿಂಕ್ ಮಾಡ್ತಾ ಇದ್ವಿ, ಆದ್ರೆ ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಿಲ್ಲ ನಮ್ ಕೈಯಿಂದ ಅಂತ ನಕ್ಕಿದ್ಲು ಶ್ರುತಿ. ಓಹೋ ಹಾಗಿದ್ರೆ ರಿಯಲ್ ಆಗಿ ನಾನೇ ತೋರಿಸ್ತೀನಿ ಓಕೆನಾ ಅಂತ ಶ್ರೇಷ್ಠ ಹೇಳಿದಾಗ ಎಲ್ರೂ ಅವಳ ಕಡೆಗೆ ನೋಡಿದ್ರು. ಶ್ರುತಿ ಅವಳ ಮುಖ ನೋಡಿ ಗಂಭೀರವಾಗಿ, ನಿಜವಾಗ್ಲೂ ಇವನ್ ಹೆಂಡತಿ ಯಾರು ಅಂತ ನಿನಗ್ ಗೊತ್ತಿದ್ಯಾ ಅಂತ ಕೇಳಿದ್ಲು. ನಾನ್ ಯಾಕೆ ಸುಳ್ಳು ಹೇಳಿ, ನಿಮ್ ಎದುರಿಗೆ ನಿಂತಿದ್ದಾಳೆ ಅವಳು, ಆದ್ರೆ ನೀವು ತಿಳ್ಕೊಂಡಿಲ್ಲ ಅಷ್ಟೇ ಅಂದಾಗ ಅಲ್ಲಿದ್ದವ್ರೆಲ್ರೂ ಒಬ್ರಿಗೊಬ್ರು ನಾನಲ್ಲ ತಾನಲ್ಲ ಅಂತ ಹೇಳ್ಕೊಳ್ತಾ ಇದ್ರೆ ಕೊನೆಗೆ ಅವ್ರ ಎದುರಿಗೆ ನಿಂತ ಶ್ರೇಷ್ಠನ ನೋಡಿ, ನೀನಾ ಅಂದ್ರು ಎಲ್ರೂ ಒಟ್ಟಾಗಿ. ಹೋ ನಾನೇ, ಏನಾಯ್ತೀಗ ಅಂತ ಕೇಳಿದ್ಲು ಶ್ರೇಷ್ಠ. ಶ್ರುತಿ ಶ್ರೇಷ್ಠಳ ಮುಖ ನೋಡಿ, ಏಯ್ ನೀನಾ, ನಿನ್ಗೇನಾದ್ರೂ ಹುಚ್ಕಿ ಚಿಡಿತಾ ಹೇಗೆ, ಹೋಗಿ ಅಂಥವ್ನ ಅಂದಾಗ ಅವನನ್ನ ಅವಳೆದ್ರು ನಿಲ್ಸಿ,
ಸರಿಯಾಗಿ ನೋಡು ಇವ್ರ ದೇಹನ. ಏನ್ ಪ್ರಾಬ್ಲಮ್ ಇದೆ ಕರೆಕ್ಟಾಗಿ ನೋಡು. ಕೈಕಾಲಿಲ್ವಾ ಅಥವಾ ಬುದ್ಧಿಮಾಂದ್ಯನಾ ಅಥವಾ ಕಣ್ಣು ಕಿವಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅದ್ ಹೇಳು ನನಗೆ ಅಂತ ಕೇಳಿದ್ಲು ಶ್ರೇಷ್ಠ. ಏಯ್ ಏನೇ ಆಗಿದೆ ನಿನಗೆ, ಸರಿಯಾಗಿ ನೋಡು ಅವನ್ ಮುಖನ ನೋಡೆ. ಅವ್ನ್ ನೋಡೋಕು ಚೆನ್ನಾಗಿಲ್ಲ ಅಂದ್ಮೇಲೆ ಅವನ್ ಜೊತೆ ಹೇಗ್ ಮದ್ವೆ ಆಗೋಕ್ಕಾಗುತ್ತೆ ಅಂತ ಕೇಳಿದ್ಲು ಅವಳು. ಮದ್ವೆ ಆಗೋಕ್ಕೆ ಬೇಕಾಗಿರೋದು 2 ಮನಸ್ಸುಗಳ ಒಪ್ಪಿಗೆ ಅಷ್ಟೆ, ಅಂದ ಚಂದ ಅಲ್ಲ. ನಮ್ಮ ಯೌವನನೇ ಶಾಶ್ವತ ಅಲ್ಲ ಅಂದ್ಮೇಲೆ ಇನ್ನು ಅಂದ ಚಂದ ಇಟ್ಕೊಂಡು ಏನೇ ಮಾಡ್ತೀಯ? ಇಷ್ಟಕ್ಕೂ ಒಬ್ಳು ಹೆಂಡತಿ ಗಂಡನಿಂದ ಬಯಸೋದು ಹಿಡಿಯಷ್ಟು ಪ್ರೀತಿ, ಕೇರಿಂಗ್ ಅಷ್ಟೇ. ನಾನು ಕೂಡ ಅದನ್ನೇ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ ಬಿಟ್ರೆ ನನಗೆ ಇವರು ಚೆನ್ನಾಗಿಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ವೇ ಅಲ್ಲ. ಇಷ್ಟಕ್ಕೂ ಇವರನ್ನ ಚೆನ್ನಾಗಿಲ್ಲ ಅಂತಿರೋ ನೀವು ಅದು ಬರೀ ಕಣ್ಣಿಂದ ಜಡ್ಜ್ ಮಾಡ್ತಾ ಇದ್ದೀರಾ. ಆದ್ರೆ ನಾನು ಅವರ ಮಗು ಥರ ಇರೋ ಮನಸ್ಸನ್ನ ಇಷ್ಟಪಟ್ಟೆ. ಆದ್ರೆ ಎದುರಿಗೆ ನನಗೆ ಅವರ ಅಂದನೂ ತುಂಬಾನೇ ಚೆನ್ನಾಗಿ ಕಾಣಿಸ್ತು ಅಂದಿದ್ಲು ಶ್ರೇಷ್ಠ. ಆಗ ನೋಡ್ರೋ ನಾವೆಲ್ಲ ಚಿನ್ನಕ್ಕೆ ಆಸೆ ಪಟ್ರೆ ಇವಳು ತೂಕ್ ಹಿಡಿದಿರೋ ಕಬ್ಣನೇ ಬೇಕು ಅಂತಿದ್ದಾಳೆ ಅಂದ್ಲು ಶ್ರುತಿ ನಗ್ತಾ. ಅವಳ ಜೊತೆಗೆ ಎಲ್ರೂ ಒಟ್ಟಿಗೆ ಸೇರಿ ನಕ್ಕಿದ್ರು. ನಾನು ನಿಮ್ಮೆಲ್ರ ತರ ಚಿನ್ನಕ್ಕೆ ಆಸೆ ಪಡೋಳಲ್ಲ. ನನ್ನ ಆಯ್ಕೆ ಯಾವತ್ತೂ ಕೊಹಿನೂರ್ ವಜ್ರನೇ. ನಿಮ್ಗೆ ಅದೇ ಕಬ್ಬಿಣ ತರ ಕಂಡ್ರೆ ನಾನೇನ್ ಮಾಡೋಕ್ಕಾಗತ್ತೆ ಅಂದ್ಲು ಶ್ರೇಷ್ಠ ನಗ್ತಾ. ಕೊಹಿನೂರ್ ವಜ್ರಕ್ಕೆ ಯಾರಾದ್ರೂ ಬೆಲೆ ಕಟ್ಟಕ್ಕಾಗತ್ತಾ ಅಂತ ಎಲ್ರೂ ಮುಖ ನೋಡಿದಾಗ ಯಾರಲ್ಲೂ ಅವಳ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಂತರ ಶ್ರೇಷ್ಠ ಸ್ತವನ್ನ ಹೊರಗಡೆ ಕರ್ಕೊಂಡ್ ಬಂದು, ನಿಮಗ್ ಹೇಳೋಕ್ಕಾಗ್ಲಿಲ್ವಾ ನಾನೇ ನಿಮ್ ಹೆಂಡತಿ ಅಂತ? ಅವರು ಅಷ್ಟೆಲ್ಲ ಹೇಳ್ತಿದ್ರು, ಒಂದೇ ಒಂದ್ ಮಾತು ಕೂಡ ಆಡ್ಲಿಲ್ಲ. ಎಷ್ಟ್ ದಿವ್ಸ ಅಂತ ಹೀಗೆ ಇರ್ತೀರಾ? ಯಾರಿಗೋಸ್ಕರ ಈ ಮೌನ ವ್ರತ ಅಂತ ಕೇಳಿದ್ಲು ಶ್ರೇಷ್ಠ. ನನ್ನ ಕೋಪನ ಶಮನ ಮಾಡೋದಿಕ್ಕೆ ಇರೋ ಮಾರ್ಗ ನನ್ನ ಮೌನ. ನಾನು ಒಂದ್ ವೇಳೆ ಮಾತಾಡಿದ್ರು ಅದು ಪಟೇಲ್ರ ಕಿವಿವರೆಗೂ ತಲುಪ್ತಾ ಇತ್ತು. ಇದೆಲ್ಲ ನನ್ಗಿಷ್ಟ ಇಲ್ಲ ಅಂತ ಸ್ತವನ್ ಬೇರೆಲ್ಲೋ ನೋಡ್ತಾ ಹೇಳ್ದ. ಶ್ರೇಷ್ಠಾಗೆ ಅವನ್ ಮಾತ್ ಕೇಳಿ ಕೋಪ ಬಂತು. ನೀವು ಪಟೇಲ್ರಿಗೆ ನೋವಾಗತ್ತೆ ಅಂತ ಸುಮ್ನಿದ್ರಿ ಅಲ್ವಾ? ಎಷ್ಟು ದಿವಸ ಅಂತ ಈ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ತೀರಾ? ನಿಮ್ಗೆ ಅವಮಾನ ಮಾಡ್ದೋರು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡದೆ ಇರ್ತಾರಾ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ, ನಿಲ್ಸು, ನನಗೆ ಅಪ್ಪ ಅನ್ನೋ ಪ್ರಾಣಿ ಯಾರು ಅಂತಾನೆ ಗೊತ್ತಿಲ್ಲ. ನನ್ಗಂತೂ ಇರೋದು ನನ್ನ ಅಮ್ಮ ಮಾತ್ರನೇ. ನಾನು ಅವರಿಗೆ ಅವಮಾನ ಆದ್ರೆ ಮಾತ್ರ ಮಾತಾಡ್ತೀನಿ ಹೊರತು ಬೇರೆ ಯಾರಿಗೋ ಅಲ್ಲ ಅಂತ ಹೇಳ್ದ ಸ್ತವನ್. ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ, ನನ್ಗೆ ಅಷ್ಟೊಂದು ತಾಳ್ಮೆ ಇಲ್ಲ. ಈಗ ನೀನು ಬಂದಿರೋ ವಿಷಯ ಏನು ಅಂತ ಹೇಳು ಅಂತ ಸ್ತವನ್ ಕೇಳಿದ ಕೂಡ್ಲೆ, ಎಲ್ರೂ ನಾನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗೇ ಕಾಣಿಸ್ತೀನಿ ಅಂದ್ರು. ಆದ್ರೆ ನೀವು ನೋಡಿಯೂ ನೋಡದೆ ಇರೋ ತರ ಮಾಡ್ತಾ ಇದ್ದೀರಾ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಈಗ್ಲಾದ್ರೂ ಹೇಳ್ಬಹುದು ಅಲ್ವಾ ಅಂತ ಕೇಳಿದ್ಲು ಶ್ರೇಷ್ಠ. ನೀನ್ ಸೀರೆ ಉಟ್ಕೊಂಡಿರೋದನ್ನ ತೋರ್ಸೋದಕ್ಕೆ ಇಲ್ಲಿ ತನಕ ಬಂದ್ಯಾ? ಯಾ ಹುಡ್ಗಿನ ಸೀರೆನೇ ಉಟ್ಕೊಳ್ಳೋದಿಲ್ಲ ಅನ್ನೋ ತರ ಎಲ್ರೂ ಉಟ್ಕೊಂಡ ಹಾಗೆ ನೀನು ಉಟ್ಕೊಂಡಿದ್ಯಾ? ಅದ್ರಲ್ಲೇನು ವಿಶೇಷ ಅಂತ ಅವಳ ಕಡೆಗ್ ನೋಡ್ದೆ ಉತ್ತರ ಹೇಳಿದ್ದ ಸ್ತವನ್. ಶ್ರೇಷ್ಠಗೆ ಅವ್ರು ಹೇಳಿದ ಮಾತು ಕೇಳಿ ಅವಳು ಬರುವಂತಾಗಿತ್ತು. ಕಣ್ಣಲ್ಲಿ ಬರ್ತಾ ಇದ್ದ ನೀರನ್ನ ನಿಧಾನಕ್ಕೆ ಒರೆಸ್ಕೊಂಡು, ನಾನು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ. ಅಮ್ಮನಿಗೆ ನಾನು ಮಾತು ಕೊಟ್ಟಿದ್ದೀನಿ. ಸೊ ಪ್ಲೀಸ್ ನೀವೀಗ ನನ್ನ ಜೊತೆಗೆ ಬಂದ್ರೆ ಪೂಜೆ ಮುಗಿಸ್ಕೊಂಡು ನಿಮ್ ಕೆಲ್ಸಕ್ಕೆ ನೀವು ಹೋಗಬಹುದು ಅಂತ ಶ್ರೇಷ್ಠ ಹೇಳಿದಾಗ ಸ್ತವನ್ ಅವಳ ಮುಖ ನೋಡಿ, ನಿನಗೆ ಈ ದೇವ್ರು ಅಂದ್ರೆ ನಂಬಿಕೆ ಇದ್ಯಾ ಅಂತ ಕೇಳಿದ್ದ. ನಿಜವಾಗ್ಲೂ ಇಲ್ಲ, ಆದ್ರೆ ನನ್ನ ಅಭಿಪ್ರಾಯಗಳನ್ನ ನಾನು ಯಾವತ್ತೂ ಬೇರೆಯವ್ರ ಮೇಲೆ ಒತ್ತಡ ಹೇರಲ್ಲ. ಅದು ಅವ್ರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳಿದ್ಲು. ಅಂದ್ರೆ ಒಂದ್ ಮಟ್ಟಿಗೆ ನಂಬ್ತೀಯ ಅಂತ ಆಯ್ತು. ದೇವ್ರಿದಾನೆ ಇಲ್ಲ ಅನ್ನೋದು ಅಲ್ಲ ಇಲ್ಲಿ, ನಂಬಿಕೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲಿ ಎಲ್ರೂ ಯಾವುದೇ ಪ್ರೂಫ್ ಇಲ್ಲದೆ ಎಲ್ರ ಮೇಲೆ ನಂಬಿಕೆ ಇಟ್ಕೋತಾರೋ ಹಾಗೆ ಈ ದೇವ್ರು ಅನ್ನೋ ವಿಷಯನೂ ಅಷ್ಟೆ. ನನ್ನ ಪ್ರಕಾರ ನಂಬಿಕೆನೇ ದೇವ್ರು ಅಷ್ಟೆ ಅಂತ ಹೇಳಿದ ಸ್ತವನ್ ನಗ್ತಾ, ಆಗಿಂದ ಮಾತಾಡ್ತಾನೆ ಇದ್ದೀನಿ, ಆದ್ರೂ ಅದ್ಯಾಕ್ ಮುಖ ಗಂಟ್ ಹಾಕೊಂಡ್ ಮಾತಾಡ್ತಿದ್ಯಾ? ಸ್ವಲ್ಪ ನಗ್ಬಾರ್ದ ಅಂತ ಕೇಳಿದಾಗ ಹೀ ಅಂತ ಹಲ್ ತೋರಿಸಿ ತೋರಿಕೆಯ ನಗು ತೋರಿಸಿ ಬೇರೆ ಕಡೆ ಮುಖ ಮಾಡಿದ್ಲು ಶ್ರೇಷ್ಠ. ಸ್ತವನ್ಗೆ ಅವಳನ್ನ ನೋಡಿ ನಗು ಬಂತು. ಇವತ್ತ್ಯಾಕೋ ತುಂಬಾನೇ ಬಿಸಿಲಿದೆ ಅನ್ಸುತ್ತೆ, ನಿನ್ ಮುಖ ನೋಡು ಕೆಂಪಾಗಿದೆ ಅಂತ ಹೇಳಿದಾಗ ಅವನತ್ತ ತನ್ನ ಕೋಪದ ನೋಟವನ್ನ ಎಸ್ತು ಮುಂದೆ ನಡೆದ್ಲು ಶ್ರೇಷ್ಠ. ಸ್ತವನ್ಗೆ ತಾನು ಹೇಳಿದ್ದಕ್ಕೆ ಅವಳಿಗೆ ಕೋಪ ಬಂದಿದೆ ಅಂತ ತಿಳಿದು
ಅವಳ ಜೊತೆಗೆ ಮತ್ತೇನು ಮಾತಾಡದೆ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕ್ತಾ. ಇಬ್ರು ದೇವಸ್ಥಾನದ ಒಳಗಡೆಗೆ ಹೋದ್ರು. ದೇವಸ್ಥಾನಕ್ಕೆ ಬಂದಿದ್ದವರೆಲ್ರೂ ಇವರಿಬ್ರನ್ನೇ ನೋಡ್ತಾ ಇದ್ರು. ಎಲ್ಲರ ನೋಟ ಮೊದ್ಲು ಹೋಗಿದ್ದೆ ಸ್ತವನ್ ಕಡೆ. ಅವನು ದೇವಸ್ಥಾನಕ್ಕೆ ಬರ್ತಾ ಇದ್ದಿದ್ದೆ ಕಡಿಮೆ. ಅದು ಯಾರೂ ಇಲ್ಲದೆ ಇದ್ದಾಗ ಬಂದು ಹೋಗ್ತಾ ಇದ್ದ. ಮೊದಲ ಬಾರಿಗೆ ಜನರೆಲ್ರೂ ಇರೋವಾಗ ಬಂದಿರೋದು ಅವನು. ಶ್ರೇಷ್ಠ ಪ್ರಸಾದ ತೆಗೆದುಕೊಂಡಾಗ ಸ್ತವನ್ ಹಾಗೆ ನಿಂತಿದ್ದ. ಕಣ್ಸನ್ನೆಯಲ್ಲೇ ಅವನಿಗೆ ಪ್ರಸಾದ ತೆಗೆದುಕೊಳ್ಳುವಂತೆ ಹೇಳಿ ಹೊರಗಡೆಗೆ ಬಂದ್ರು ಶ್ರೇಷ್ಠ. ಆಗ ಯಾರೋ ಒಬ್ರು ಸ್ವಾಮೀಜಿ ಕಂಡ್ರು ಅವಳ ಕಣ್ಣಿಗೆ. ಆ ಸ್ವಾಮೀಜಿ ಬಳಿ ಒಂದಿಬ್ರು ತಮ್ಮ ಕೈ ತೋರಿಸಿ ಅವ್ರ ಬಗ್ಗೆ ಕೇಳ್ತಾ ಇರೋದನ್ನ ನೋಡಿ ಶ್ರೇಷ್ಠಗೆ ಕೋಪ ಬಂದು ಅವ್ರ ಬಳಿಗೆ ಬಂದು, ಎಷ್ಟು ಜನರಿಗೆ ಇದೇ ರೀತಿ ಮೋಸ ಮಾಡಿದೀರಾ, ಹೀಗೆ ಹಣ ತಗೊಂಡು ಅಂತ ಹೇಳಿದಾಗ ಧ್ವನಿ ಬಂದತ್ತ ಸ್ವಾಮೀಜಿಗಳು ತಿರುಗಿ ನಕ್ಕಿದ್ರು. ಏನ್ ನಗ್ತಾ ಇದ್ದೀರಾ? ನಿಮ್ಮಂತ ಎಷ್ಟೊಂದು ಫೇಕ್ ಸ್ವಾಮಿಗಳನ್ನ ನೋಡಿದೀನಿ ನಾನು. ಅದು ಇದು ಅಂತ ಹೇಳಿ ಜನರ ಮನಸ್ಸುಗಳನ್ನ ಹಾಳು ಮಾಡಿ ಅವರನ್ನ ಭಯದ ಕಡೆ ತಳ್ತೀರಾ ಅಂದಾಗ ಸ್ವಾಮೀಜಿಗಳು ಅವಳನ್ನ ನೋಡಿ, ನೀನೇ ಬಂದಿದ್ಯಾ ಅಲ್ವಾ, ನಿನ್ ಹತ್ರ ಹಣ ತಗೊಳ್ದೇನೆ ಶಾಸ್ತ್ರ ಹೇಳ್ತೀನಿ, ಬಾ ಕೂತ್ಕೋ ಅಂತ ಹೇಳಿದ್ರು. ಓಹೋ, ಈಗ ಸಿಕ್ಬಿದ್ದೆ ಅಂತಾನಾ? ಸರಿ, ನಾನು ನೋಡೇ ಬಿಡ್ತೀನಿ ಏನೆಲ್ಲ ಹೇಳ್ತೀರಾ ಅಂತ ಹೇಳಿ ಅವ್ರ ಮುಂದೆ ಕೂದ್ಲು ಶ್ರೇಷ್ಠ. ಎಲ್ಲಿ ನೀನ್ ಕೈ ತೋರ್ಸು ಅಂದಾಗ ಅವಳು ಅವ್ರ ಮುಂದೆ ತನ್ನ ಕೈಯನ್ನ ತೋರಿಸಿದ್ಲು. ಅವರು ಅವಳ ಅಂಗೈಯಲ್ಲಿನ ಗೆರೆಗಳನ್ನ ಪರೀಕ್ಷಿಸಿ ಹುಬ್ಬು ಗಂಟಿಕ್ಕಿದ್ರು. ಶ್ರೇಷ್ಠ ನಗ್ತಾ, ನೀವು ಎಷ್ಟೇ ನೋಡಿದ್ರು ಏನೂ ಗೊತ್ತಾಗಲ್ಲ ಬಿಡಿ, ನಿಮಗೆ ನನ್ನ ಬಗ್ಗೆ ಗೊತ್ತಿದ್ರೆ ತಾನೆ ಹೇಳೋಕೆ ನೀವು ಅಂದ್ಲು. ಸ್ತವನ್ ಶ್ರೇಷ್ಠಗೋಸ್ಕರ ದೇವಸ್ಥಾನ ಎಲ್ಲ ಸುತ್ತಾಡಿ ಕೊನೆಗೆ ಯಾರೋ ಸ್ವಾಮೀಜಿಗಳ ಜೊತೆ ಅವಳು ಕೂತು ಮಾತಾಡ್ತಾ ಇರೋದನ್ನ ನೋಡಿ ಅವನು ಕೂಡ ಅಲ್ಲಿಗೆ ಬಂದ. ಶ್ರೇಷ್ಠ ಸ್ತವನ್ನ ನೋಡಿ ಮಾತಾಡ್ತಾ ಇದ್ದವಳು ಕೋಪದಿಂದ ಅರ್ಧಕ್ಕೆ ಎದ್ದು ಹೋದ್ಲು. ಸ್ತವನ್ ಅವಳ ಹಿಂದೆ ಹೋಗೋಕೆ ನೋಡ್ದ. ಸ್ವಾಮೀಜಿಗಳು ಸ್ತವನ್ನ ನೋಡಿ, ನೀನ್ ಹೆಂಡತಿ ಅಲ್ವಾ ಅವಳು ಅಂದಾಗ ಮುಂದೆ ಹೋದವನು ಮತ್ತೆ ಹಿಂದೆ ಬಂದು ಅವ್ರ ಮುಖನ ನೋಡ್ದ. ಸ್ವಾಮಿಗಳು ನಗ್ತಾ, ಈ ಹುಡುಗಿ ಅಂತೋರು 1,00,000 ಜನರಲ್ಲಿ ಒಂದು 10 ಮಂದಿ ಇರಬಹುದು. ಇಂಥವರ ಆಯ್ಕೆ ಎಲ್ಲರಿಗಿಂತ ವಿಭಿನ್ನವಾಗಿರುತ್ತೆ. ನಿನ್ನ ನೋಡಿ ಕೋಪ ಮಾಡ್ಕೊಂಡು ಹೋದಾಗ್ಲೇ ಅನ್ಕೊಂಡೆ ನೀನೆ ಅವಳ ಗಂಡ ಅಂತ ಸ್ವಾಮಿಗಳು ಹೇಳ್ದಾಗ್ಲೇ ಸ್ತವನ್ ಅವರ ಮುಂದೆ ಹೋಗಿ ಕೂತ. ನೋಡಪ್ಪ, ನಾನು ನಿನ್ಗೆ ಮುಖ್ಯವಾದ ವಿಷಯ ಹೇಳಬೇಕು. ನಾನು ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಮಾತು ಹೇಳ್ಬಾರ್ದು. ಆದ್ರೆ ನಾನು ಈಗ ಎಚ್ಚರಿಕೆ ಕೊಡದೇ ಇದ್ರೆ ಆ ಶಿವ ನನ್ನನ್ನ ಮೆಚ್ಚಲ್ಲ. ನಿನ್ನ ಹೆಂಡತಿಯ ಕೈಯಲ್ಲಿ ಆಯುಷ್ಯ ರೇಖೆನೇ ಕಾಣ್ತಾ ಇಲ್ಲ. ನಾನು ತುಂಬಾನೇ ಪರಿಶೀಲಿಸಿ ನೋಡಿದ್ರು ಆ ರೇಖೆ ಕಾಣಿಸ್ತಾ ಇಲ್ಲ ಅಂದ್ರೆ ಆಯುಷ್ಯ ರೇಖೆ ಇಲ್ಲದೆ ಇರೋರು ಅಲ್ಪಾಯುಷಿಗಳಾಗಿರ್ತಾರೆ ಅಂದಾಗ ಸ್ತವನ್ ಕಣ್ಣಲ್ಲಿ ನೀರು ತುಂಬಿತ್ತು. ಆಗ ಸ್ವಾಮಿಗಳು, ನಿನ್ನ ಮನಸ್ಸಲ್ಲಿ ಆಗೋ ತಳಮಳ ನನಗೆ ಅರ್ಥ ಆಗತ್ತೆ, ಆದ್ರೆ ಇದೇ ವಿಧಿ ಲಿಖಿತ. ಆದ್ರೆ ಈ ಆಯುಷ್ಯ ರೇಖೆ ಇಲ್ಲದೆ ಇರೋರು ಉಳ್ದಿರೋ ಉದಾಹರಣೆಗಳು ಇದಾವೆ. ಆದ್ರೆ ಅಪಾಯ ಅಂತೂ ಇದ್ದೇ ಇದೆ. ಒಂದ್ ವೇಳೆ ಅವಳು ಬದುಕ್ತಾಳೆ ಅಂದ್ರೂ ಸಾವಿನ ತುದಿಲಿ ನಿಂತು ಸಾವಿನ ಜೊತೆ ಹೋರಾಟ ಮಾಡೇ ಬರೋಳು. ಯಾಕಂದ್ರೆ ಅವಳು ಮುಚ್ಚಿ ಹೋಗಿರೋ ಸತ್ಯನ ಹೊರಗಡೆ ತೆಗೆಯೋಕೆ ಸಜ್ಜಾಗಿ ನಿಂತಿದ್ದಾಳೆ. ಅದರಲ್ಲಿ ಅವಳು ಯಶಸ್ವಿ ಕೂಡ ಆಗ್ತಾಳೆ. ಆದ್ರೆ ಇವೆಲ್ಲದರಿಂದ ಅವಳ ಪ್ರಾಣಕ್ಕೆ ಅಪಾಯ. ಆದಷ್ಟು ನಿನ್ನ ಜೊತೆನೆ ಇರೋ ತರ ನೋಡ್ಕೋ ಅವಳನ್ನ. ಈಗ ರಕ್ಷಣೆ ಮಾಡ್ಬೇಕಾಗಿರೋನು ನೀನೇ ಅವಳನ್ನ. ಸದ್ಯಕ್ಕೆ ಅವಳಿಗೆ ಶ್ರೀರಕ್ಷೆ ಆಗಿ ನೀನೇ ನಿಂತ್ಕೋಬೇಕು ಅಂದಾಗ ಸ್ತವನ್ಗೆ ದೇವಸ್ಥಾನದಲ್ಲಿ 1 ನಿಮಿಷವೂ ನಿಲ್ಲೋಕ್ಕಾಗ್ಲಿಲ್ಲ. ಸೀದಾ ಮೈದಾನದ ಕಡೆಗೆ ಹೊರಟ. ಶ್ರೇಷ್ಠ ಮನೆಗೆ ಬಂದವಳೆ ಸೀರೆ ತೆಗೆದು ತನ್ನ ಮೊದಲಿನ ಟೀ ಶರ್ಟ್ ತೊಟ್ಟು ಮೈದಾನದ ಕಡೆಗೆ ನಡೆದ್ಲು. ಸ್ತವನ್ ರೂಮಿಗೆ ಬಂದವನೇ ಅಳೋಕೆ ಶುರು ಮಾಡಿದ್ದ. 1 ಕ್ಷಣ ಕಣ್ಣು ಮುಚ್ಚಿ ಮೊದಲಿನಿಂದ ತಾನು ಶ್ರೇಷ್ಠ ಜೊತೆಗೆ ನಡ್ಕೊಂಡ ರೀತಿಗೆ ಕೋಪ ಬಂತು. ಎಲ್ರೂ ಒಂಥರ ನೋವು ಕೊಟ್ರು. ನಾನು ಬದುಕಿರೋವರೆಗೂ ಪ್ರತಿದಿನ ಸಾಯೋ ಥರ ಶಿಕ್ಷೆ ಕೊಡ್ತಾ ಇದೀಯ. ನಿಂತರ ಯಾರು ಇರೋದಕ್ಕೂ ಆಗೋದಿಲ್ಲ ಅನ್ಸುತ್ತೆ. ನೀನು ಪ್ರೀತಿ ಮಾಡೋ ರೀತಿಗೆ ಬೇರೆ ಯಾರಾದರೂ ಪ್ರೀತಿಸ್ತಾ ಇದ್ರೋ ಏನೋ, ಆದ್ರೆ ನಾನು ಕಲ್ಲಾಗ್ಬಿಟ್ಟೆ ಅಂತ ಅವನು ಹೇಳಿದ ಕೂಡಲೇ ಅವನ ಕಣ್ಣಿಂದ ನೀರು ಜಾರಿ ಕೆಳಗಡೆ ಬಿದ್ದಿತ್ತು. ಶ್ರೇಷ್ಠ ರೂಮಿಗೆ ಬಂದಾಗ ಸ್ತವನ್ ಅವಳಿಗೆ ಬೆನ್ನು ಮಾಡಿ ನಿಂತಿದ್ದ. ಹಲೋ ಮಿಸ್ಟರ್ ಅಂತ ಕೂಗ್ದಾಗ ಸ್ತವನ್ ಒಮ್ಮೆಲೆ ಕಣ್ಣೀರು ಒರೆಸ್ಕೊಂಡು ಏನ್ ಹೇಳು ಅಂತ ಕೇಳಿದ್ದ. ನನ್ನ ಸಿಟಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು ಶ್ರೇಷ್ಠ. ಯಾಕೆ ಅಂತ ಕೇಳಿದ್ದ ಸ್ತವನ್.
ಏನೋ ಬೇಕು, ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು. ಏನ್ ಬೇಕು ಅಂತ ಹೇಳಿದ್ರೆ ನಾನೇ ತರ್ತೀನಿ, ಅಲ್ಲಿ ತನಕ ಬರೋದೇನು ಬೇಡ ನೀನು ಅಂತ ಸ್ವಲ್ಪ ಗಡ್ಸಾಗೆ ಹೇಳಿದ್ದ. ನಾನು ನಿಮ್ಮ ಜೊತೆಗೆ ಬರೋದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿ, ನನಗೂ ಇವೆಲ್ಲ ಸಾಕಾಗೋಯ್ತು, ಎಲ್ಲ ಇಲ್ಲಿಗೆ ಮುಗಿಸ್ತೀನಿ ಅಂದಾಗ ಸ್ತವನ್ ಕಣ್ಣಲ್ಲಿ ನೀರಿತ್ತು. ಶ್ರೇಷ್ಠ ಸ್ತವನ್ ಮುಖ ನೋಡಿ, ಏನು ನಾನು ಹಾಗೆ ಹೇಳ್ತೀನಿ ಅನ್ಕೊಂಡ್ರಾ? ಅದೆಲ್ಲ ಸೀನೇ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಬಂದೇ ಬರ್ತೀನಿ ಅಂದಾಗ ಸ್ತವನ್ಗೆ ಸ್ವಲ್ಪ ಸಮಾಧಾನ ಅನ್ಸಿತ್ತು. ಇದೇನು ಇಷ್ಟು ಬೇಗ ಬಟ್ಟೆ ಬದಲಾಗೋಯ್ತು, ಇಡೀ ದಿನ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದಿದ್ದ ಸ್ತವನ್. ನಾನು ಹಾಕೊಳ್ಳೋದ್ರಲ್ಲಿ ಏನು ಸ್ಪೆಷಲ್ ಇತ್ತು, ಸಂಜೆ ತನಕ ಹಾಕೊಳ್ಳೋಕೆ ಅಂದಾಗ ಸ್ತವನ್ ಅವಳ ಮುಖ ನೋಡಿ ನಗ್ತಾ ಅವಳ ಕೆನ್ನೆಗಿಲ್ಲಿ ಅವಳ ಮುಖದ ಹತ್ರ ಬಾಗಿದ ಕೂಡ್ಲೆ ಶ್ರೇಷ್ಠ ತನ್ನ ಮುಖವನ್ನ ಹಿಂದಕ್ಕೆ ಸರಿಸಿದ್ಲು. ಚೆನ್ನಾಗಿಲ್ದೇ ಇರೋರು ಕೂಡ ಸೀರೆ ಹಾಕೊಂಡ್ರೆ ಒಂದ್ ಮಟ್ಟಿಗೆ ಚೆನ್ನಾಗೆ ಕಾಣಿಸ್ತಾರೆ, ತುಂಬಾನೇ ಚೆನ್ನಾಗಿರೋರು ಇನ್ನೂ ಅದ್ಭುತವಾಗಿ ಕಾಣಿಸ್ತಾರೆ, ಒಳ್ಳೆ ಗೊಂಬೆ ತರ ನೀನ್ ಹಾಗೆ ಅಂತ ಹೇಳಿದ್ದ ಸ್ತವನ್. ನೀವು ಏನ್ ಹೇಳ್ತಾ ಇದ್ದೀರಾ, ನನ್ಗೇನು ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿದ್ಲು ಶ್ರೇಷ್ಠ. ನಾನು ಹೇಳಿರೋ ಕೊನೆ ಪದ ಏನು ಅಂತ ನೆನಪು ಮಾಡ್ಕೊ, ಆಗ ಎಲ್ಲನೂ ಅರ್ಥ ಆಗತ್ತೆ ಅಂತ ಸ್ತವನ್ ಹೇಳಿದಾಗ ಶ್ರೇಷ್ಠ ಅವನು ಹೇಳಿದ್ದನ್ನೆಲ್ಲ ನೆನಪಿಸ್ಕೊಂಡು ಅವನನ್ನೇ ನೋಡಿದ್ಲು. ಅವನು ನೇರವಾಗಿ ಅವಳನ್ನೇ ನೋಡ್ತಾ ಇದ್ದಿದ್ರಿಂದ ನಾಚಿಕೆಯಿಂದ ಆಗ್ಲೇ ಹೇಳ್ಬಹುದಿತ್ತಲ್ವಾ ಅಂತ ಕೇಳಿದ್ಲು ಶ್ರೇಷ್ಠ. ಹೇಳಿದ್ರೆ ಏನ್ ಮಾಡ್ತಿದ್ದೆ ಅಂತ ಸ್ತವನ್ ಕೇಳಿದಾಗ ಅವನ ಹತ್ರಕ್ಕೆ ಬಂದು ಅವನ ಕೆನ್ನೆಗೊಂದು ಮುತ್ತು ಕೊಟ್ಟಿದ್ಲು ಶ್ರೇಷ್ಠ. ನೋಡೋದ್ಯಾ, ನಾನು ಇಲ್ಲಿ ಹೇಳಿದ್ರಿಂದ ನನಗೆ ಸಿಗ್ಬೇಕಾಗಿರೋದು ಸಿಕ್ತು, ಆದ್ರೆ ಅಲ್ಲಿ ಹೇಳಿದ್ರೆ ಸಿಗ್ತಾ ಇತ್ತಾ ಇದು ಅಂತ ಹೇಳ್ದ ಸ್ತವನ್ ನಗ್ತಾ. ಅವನ ನಡವಳಿಕೆ ನೋಡಿ ಗಂಭೀರವಾಗಿ ಶ್ರೇಷ್ಠ ಕೈಕಟ್ಟಿ ನಿಂತು, ಯಾಕೆ ಸಡನ್ ಚೇಂಜಸ್ ಅಂತ ಕೇಳಬಹುದಾ ಅಂತ ಸ್ತವನ್ ಮುಖವನ್ನೇ ನೋಡಿದ್ಲು. ಸ್ತವನ್ ತಿರುಗಿ ನಿಂತ್ಕೊಂಡು, ನಾನು ಯಾವಾಗ್ಲೂ ಇರೋ ತರನೇ ಇದೀನಿ ಅಂದಾಗ ಶ್ರೇಷ್ಠ ಅವನ್ ಮುಂದೆ ನಿಂತು ಕೋಪದಿಂದ ತೋರು ಬೆರಳು ತೋರಿಸಿ, ನೋಡಿ, ನೀವು ನನ್ನ ಮೇಲಿರೋ ಅನುಕಂಪದಿಂದನೋ ಕರುಣೆಯಿಂದನೋ ನನ್ನ ಮೇಲೆ ಪ್ರೀತಿ ತೋರ್ಸೋದಾದ್ರೆ ನನಗೆ ಅಂತ ಪ್ರೀತಿನೇ ಬೇಕಾಗಿಲ್ಲ ಅಂತ ತಿರುಗಿ ಪಕ್ಕಕ್ಕೆ ನಿಂತ್ಕೊಂಡ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.